ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇನ್ನು ಒಂದು ವಾರ ಕಳೆದ್ರೆ ಸಾಕು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. ಇನ್ನು ಇವತ್ತ 11 ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ದಯವಿಟ್ಟು ಕೂಡ ಎಲ್ಲರೂ ಕೂಡ ವೋಟ್ ಮಾಡಿ. ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ವೋಟ್ ಮಾಡಿ. ಆದರೆ ಕೆಲವೊಬ್ರು ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ಅವ್ರಿಗೆ ವೋಟ್ ಮಾಡಬೇಡಿ, ಹೌದು ಅವ್ರಿಗೆ ಜಾಸ್ತಿ ಫ್ಯಾನ್ಸ್ ಇರ್ಬೋದು, ಆದರೆ ಅವ್ರಿಗೆ ವೋಟ್ ಮಾಡಬೇಡಿ ಅಂತ ಇಲ್ಲಿ ಹೇಳಿದ್ರು. ಆದರೆ ಅವ್ರು ಹೇಳಿದೇನು ಅಂದ್ರೆ, ಅಶ್ವಿನಿ ಅವ್ರಿಗೆ ಮತ್ತಿಲ್ಲಿ ರಕ್ಷಿತ್ ಅವ್ರಿಗೆ ವೋಟ್ ಮಾಡಿ, ಈ ಸತಿ ಮಹಿಳಾ ಸ್ಪರ್ಧಿ ಗೆಲ್ಬೇಕು ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು. ಆದ್ರೆ ಅವರು ಸಿಕ್ಕಾಪಟ್ಟೆ ಈ ಒಂದು ವಿಡಿಯೋ ಗೊತ್ತು ಅವ್ರಿಗೂ ಕೂಡ ಇದು ಚೆನ್ನಾಗಿ ರೀಚ್ ಆಗುತ್ತೆ. ನಾನು ಗಿಲ್ಲಿಯವ್ರಿಗೆ ಏನಾದರೂ ಬೈದ್ರೆ ಅವ್ರಿಗೂ ಕೂಡ ಒಂದು ನೇಮ್ ಫೇಮ್ ಅಂತ ಏನೋ ಒಂದು ಬರುತ್ತಲ್ವ, ಒಂದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು. ಈ ತರ ವಿಡಿಯೋ ಮಾಡಿ ಬಿಟ್ಟಿದ ತಕ್ಷಣ ಸಕ್ಕತ್ತಾಗಿ ಟ್ರೋಲ್ ಆದ್ರು. ಅದಾಗಿದ ತಕ್ಷಣ ನನ್ನ ಹತ್ರ ವಿಡಿಯೋ ಮಾಡಿದ್ದು ಏನಕ್ಕೆ ಅಂತಂದ್ರೆ, ಇಲ್ಲ ಸುಮ್ಮನೆ ಇಲ್ಲಿ ಆ ಒಂದು ವಿಡಿಯೋ ಮಾಡಿದೆ ಅಷ್ಟೇ, ಯಾರ್ಯಾರು ಯಾವ ತರ ಇಲ್ಲಿ ಮಾತಾಡ್ತಾರೆ ಅಂತ ನೋಡಕ್ಕೆ ಅಂತ ಬಿಡಿದ್ರೆ ಸಮಥಿಂಗ್ ವರ್ಡ್ಸ್ಗಳೆಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ಮಾತಾಡಿದ್ರು. ಆ ನಂತರ ಅಂದ್ರೆ ಫಸ್ಟ್ ಹೇಳಿದೇನಂದ್ರೆ ಗಿಲ್ಲಿಯವ್ರಿಗೆ ವೋಟ್ ಹಾಕ್ಬೇಡಿ ಅಂತ ಹೇಳಿದ್ರು. ಆ ನಂತರ ನೋಡಿದ್ರೆ ಏನೊಂದು ವಿಡಿಯೋ ಮಾಡಿದ್ರು ಅಂದ್ರೆ, ಟ್ರೋಲ್ ಆದ್ಮೇಲೆ ಇಲ್ಲ ಎಲ್ಲರೂ ಕೂಡ ಗಿಲ್ಲಿಯವ್ರಿಗೆ ಇಲ್ಲಿ ವೋಟ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇವ್ರಿಗೆ ಯಾಕಪ್ಪ ಬೇಕು, ಈ ಸತಿ ಯಾರು ಎಲಿಜಿಬಲ್ ಇದಾರೋ, ಇಲ್ಲಿ ಜನಗಳು ಯಾರನ್ನ ಇಷ್ಟ ಪಡ್ತಾ ಇದಾರೋ ಅವ್ರು ಇಲ್ಲಿ ಗೆದ್ದೇ ಗೆಲ್ತಾರೆ. ಆದ್ರೆ ಅವ್ರಿಗೆ ವೋಟ್ ಹಾಕ್ಬೇಡಿ, ಇವ್ರಿಗೆ ವೋಟ್ ಹಾಕ್ಬೇಡಿ ಅಂತ ಹೇಳಕ್ಕೆ ಇವ್ರಿಗೇನು ಅಧಿಕಾರ ಇದೆ? ಮೊದಲನೇದಾಗಿ ಯಾರಿಗೂ ಕೂಡ ಈ ತರ ಹೇಳಕ್ಕೆ ಅಧಿಕಾರನೇ ಇಲ್ವೇ ಇಲ್ಲ. ಇದೆಲ್ಲ ವಿಚಾರಗಳು ಒಂದ್ ಕಡೆ ಆಯ್ತು ಅಂತಂದ್ರೆ, ಒಂದು ವರ್ಗ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಯವರು ಗೆಲ್ಬೇಕು ಅಂತ ಅಂದ್ಬಿಟ್ಟು 90% ಜನಗಳು ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಆದ್ರೆ ಇನ್ನು 10% ಜನಗಳು ಏನಿದಾರೋ, ಇಲ್ಲ ಗಿಲ್ಲಿ ಗೆಲ್ಲಲ್ಲ, ಗಿಲ್ಲಿ ಗೆದ್ಬಿಟ್ರೆ ಅವ್ನ ಕಾಲಡಿಗೆ ನುಗ್ಬಿಡ್ತೀನಿ, ಇಲ್ಲ ಅಂತಂದ್ರೆ ಅವ್ನು ಗೆಲ್ಲಕ್ ಚಾನ್ಸೇ ಇಲ್ಲ, ಒಂದು ವೇಳೆ ಅವ್ನು ಸೋತ್ರು ಕೂಡ ಅಂದ್ರೆ ಗಿಲ್ಲಿಯವ್ರು ಸೋತ್ರು ಕೂಡ ಒಂದು ದೊಡ್ಡ ಪಾರ್ಟಿ ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಎಲ್ರು ಹೇಳೋದೇನಪ್ಪಾ ಅಂತಂದ್ರೆ, ಗೆದ್ರೆ 100% ಪಾರ್ಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳೋರು ಒಂದ್ ಕಡೆ, ಆದ್ರೆ ಇಲ್ಲ ಇಲ್ಲಿ ಗೆಲ್ಬಾರ್ದು, ಗೆಲ್ಲಿಲ್ಲ ಅಂದ್ರೆ ಒಂದು ದೊಡ್ಡದಾಗಿ ಒಂದು ಪಾರ್ಟಿ ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಏನ್ ಬಿಡುತ್ತೆ, ಯಾರ ಒಂದು ಕನಸು ಇಲ್ಲಿ ನನಸಾಗುತ್ತೆ ಅಂತ ಅಂದ್ಬಿಟ್ಟು. ಹೌದು, ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಇವಾಗ ಏನ್ ಸ್ಟಾರ್ಟ್ ಆಗುತ್ತೆ, ಯಾರ್ಯಾರು ಇಲ್ಲಿ ಮನೆಯೊಳಗಡೆ ಎಂಟ್ರಿ ಕೊಡಬೇಕಿತ್ತು ಅವಾಗೆ ಗೊತ್ತಾಗಿತ್ತು. ಈ ಸತಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಇಲ್ಲಿ ಗಿಲ್ಲಿ ಅವರು ಬಂದೇ ಬರ್ತಾರೆ, ಈ ಸತಿ ಕಪ್ನ ಹೊಡೆದೇ ಹೊಡಿತಾರೆ ಅಂತ ಹೇಳಿದ್ರು. ಆದ್ರೆ ಸ್ಟಾರ್ಟ್ ಆಗಕ್ಕೂ ಮುಂಚೆನೆ ಆ ರೀತಿ ಕ್ರೇಜ್ ಇತ್ತು. ಸ್ಟಾರ್ಟ್ ಆದ್ಮೇಲೆ ಯಾವ ರೀತಿ ಕ್ರೇಜ್ ಬಂತು ಅಂದ್ರೆ, ಒನ್ ಮ್ಯಾನ್ ಶೋ ಅಂತ ಹೇಳ್ಕೊಂಡು ಬಂದ್ರು. ಆದ್ರೆ ಅಭಿಮಾನಿಗಳಂತೂ ಸಖತ್ತಾಗಿ ಇಲ್ಲಿ ಗಿಲ್ಲಿಯವ್ರನ್ನ ಇಷ್ಟ ಪಡ್ತಿದ್ದಾರೆ. ಕೆಲವೊಬ್ಬರಿಗೆ ಅವ್ರದೊಂದು ವ್ಯಕ್ತಿತ್ವ ಅಂದ್ರೆ ಗಿಲ್ಲಿಯವ್ರ ವ್ಯಕ್ತಿತ್ವ ಇಷ್ಟ ಆಗ್ತದೆ, ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಅವ್ರ ವ್ಯಕ್ತಿತ್ವ ಇಷ್ಟ ಆಗ್ತಲ್ಲ. 100% ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ಇಷ್ಟ ಪಡಬೇಕು ಅಂತ ಏನು ಕೂಡ ಯಾವುದೇ ಒಂದು ರೂಲ್ಸ್ ಇಲ್ಲ. ಆದ್ರೆ ಕೆಲ ಅಭಿಮಾನಿಗಳು ಏನು ಅಂತಂದ್ರೆ, ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಅವರು ಮೊನ್ನೆ ಅಷ್ಟೇ ಇಲ್ಲಿ ಕಾವ್ಯ ಅವ್ರ ಹತ್ರ ಇಲ್ಲಿ ಹೇಳ್ಕೊಂಡಿದ್ರು, ನನಗೇನಾದ್ರೂ 1 ಮಿಲಿಯನ್ ಇಲ್ಲಿ ಫಾಲೋವರ್ ಆಗ್ಬಿಟ್ರೆ ಸಖತ್ ಖುಷಿ ಅಂತ ಹೇಳ್ಕೊಂಡಿದ್ರು. ನೋಡಿ, ಆ ಒಂದು ಆಸೆನೂ ಕೂಡ ಇಲ್ಲಿ ನೆರವೇರಿಸಿದ್ರು. ಈಗ ಸದ್ಯ ಒಬ್ಬ ಅಭಿಮಾನಿ ಇಲ್ಲಿ ಗಿಲ್ಲಿಯವ್ರದ್ದು ಫುಲ್ಲು ಒಂದು ಅವ್ರದ್ದು ಭಾವಚಿತ್ರ ಏನಿದೆ ಅದನ್ನ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಈ ಕಾಲದಲ್ಲಿ ಹೆಸರು ಹಾಕಿಸ್ಕೊಳ್ಳೋದೇ ಕಷ್ಟ ಆಗಿದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಅಷ್ಟೇ ಇಲ್ಲಿ ಅವರು ಟ್ಯಾಟೋನ ಹಾಕಿಸ್ಕೊಂತಾರೆ. ಫುಲ್ಲು ಭಾವಚಿತ್ರ ಏನಿದೆ ಗಿಲ್ಲಿ ಅವ್ರದ್ದು ಫುಲ್ಲು ಹಾಕಿಸ್ಕೊಂಡು ಗಿಲ್ಲಿ ಅಂತ ಬರ್ಸ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಬಿಗ್ ಬಾಸ್ ಅಂತ ಕೂಡ ಇಲ್ಲಿ ಬರ್ಸ್ಕೊಂಡಿದ್ದಾರೆ. ಎಷ್ಟು ಅಭಿಮಾನ ಅಂತ ಇದೆ ಅಂತಂದ್ರೆ ಇದರಲ್ಲೇ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಗಿಲ್ಲಿಯವ್ರನ್ನ ಇಷ್ಟ ಪಡ್ತಾರೆ, ತುಂಬಾ ಜನ ಫ್ಯಾನ್ಸ್ಗಳು ಇಷ್ಟ ಪಡ್ತಾರೆ. ಬಟ್ ಈ ಒಂದು ಫೋಟೋ ಏನ್ ಹಾಕಿಸ್ಕೊಂಡಿದ್ದಾರೆ, ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಗಿಲ್ಲಿಯವ್ರನ್ನ ಇಷ್ಟ ಪಡ್ತಾ ಇದ್ದಾರೆ. ಮತ್ತೆ ಅವ್ರದ್ದೊಂದು ವ್ಯಕ್ತಿತ್ವ ಕೂಡ ಇಲ್ಲಿ ಇಷ್ಟ ಆಗಿದೆ ಅಂತ ಗೊತ್ತಾಗ್ತದೆ. ಯಾರಿಗೆ ಸಿಗುತ್ತೆ ಹೇಳಿ? ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಅಷ್ಟೇ ಇಲ್ಲಿ ನಾವು ನೋಡಿರ್ತೀವಿ. ಇವನ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕಿಚ್ಚ ಸುದೀಪ್ ಸರ್ ಇರ್ಬೋದು, ಮತ್ತೆ ಇಲ್ಲಿ ದರ್ಶನ್ ಸರ್ ಇರ್ಬೋದು, ಈ ತರ ಸೆಲೆಬ್ರಿಟಿಗಳದ್ದು, ಯಶ್ ಸರ್ ಇರ್ಬೋದು, ಈ ತರ ಸೆಲೆಬ್ರಿಟಿಗಳದ್ದು ಮಾತ್ರನೇ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿರೋದನ್ನ ನೋಡಿದೀವಿ. ಮತ್ತೆ ಇಲ್ಲಿ ಹೆಸರುಗಳನ್ನ ಟ್ಯಾಟೋ ಹಾಕಿಸ್ಕೊಂತಾರೆ. ಮತ್ತೆ ಇಲ್ಲಿ ಅವ್ರ ಅಣ್ಣ ತಂಗಿ ಆ ತರ ಇದ್ದಾಗ, ರಕ್ತ ಸಂಬಂಧಗಳಿದ್ದಾಗ ಇಲ್ಲಿ ಟ್ಯಾಟೋಗಳನ್ನ ಹಾಕಿಸ್ಕೊಳ್ಳೋದು ನೋಡಿದೀವಿ. ಆದ್ರೆ ಈ ತರ ರಕ್ತ ಸಂಬಂಧನೇ ಇಲ್ಲದೆ ಇದ್ರೂ ಕೂಡ ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂತಂದ್ರೆ, ಸಿಕ್ಕಾಪಟ್ಟೆ ಅವ್ರನ್ನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಅವ್ರದ್ದೊಂದು ವ್ಯಕ್ತಿತ್ವ ಆ ತರ ಇದೆ, ಕೆಲವೊಬ್ರಿಗೆ ಅಷ್ಟೊಂದು ಇಷ್ಟ ಆಗಿದೆ. ನೋಡೋಣ ಈ ಸತಿ ಬಿಗ್ ಬಾಸ್ ಸೀಸನ್ 12ನ ಯಾರು ವಿನ್ ಆಗ್ತಾರೆ ಅಂತ ಬಿಟ್ಟು. ಸದ್ಯ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದರಲ್ಲೂ ಕೂಡ ನೋಡಿ, ಅಭಿಮಾನ ಅಂತಂದ್ರೆ ಯಾವ ರೀತಿ ಇಲ್ಲಿ ಇಟ್ಟಿರ್ತಾರೆ ಅಂತಂದ್ರೆ, ಒಂದ್ಸತಿ ಅಭಿಮಾನಿಗಳು ಕೈ ಹಿಡಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇಲ್ಲಿ ಹೇಳ್ತಾರಲ್ಲ, ಈ ತರ ನೋಡಿದಾಗ ಇಲ್ಲಿ ಎಕ್ಸಾಂಪಲ್ ಗೊತ್ತಾಗೋದು. ಇವಾಗ ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗ್ತಾರಾ ಇಲ್ವಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಈಗ ಎಲ್ಲರೂ ಹೇಳೋದೇನಪ್ಪಾ ಅಂತಂದ್ರೆ, ಗಿಲ್ಲಿಗೆ ಸರಿಸಾಟಿ ಯಾರು ಇಲ್ಲ, ಗಿಲ್ಲಿನೇ ಸರಿಸಾಟಿ ಅಂತಂದ್ಬಿಟ್ಟು. ಇವನ್ ರಘು ಅವರು ಕೂಡ ನಿನ್ನೆ ಅಷ್ಟೇನ ಇಲ್ಲಿ ಏನೋ ಹೇಳಿದ್ರು, ಗಿಲ್ಲಿ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ, ಗಿಲ್ಲಿ ಅಂದ್ರೆ ನನಗೆ ಇಷ್ಟ ಅಂತಂದ್ಬಿಟ್ಟು. ನೋಡಿ, ಗೇಮ್ ಎಲ್ಲ ಮುಗಿದೋಯ್ತು. ಈ ವೀಕ್ ಅಂತೂ ನೆಕ್ಸ್ಟ್ ವೀಕ್ ಏನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಏನೂ ಗೇಮ್ ಇಲ್ಲ. ನಿನ್ನೆ ಒಂದು ಟಿಕೆಟ್ ಟು ಫಿನಾಲೆ ರೌಂಡ್ ಏನಿತ್ತು ಅದಿಲ್ಲಿ ಕಂಪ್ಲೀಟ್ ಆಗಿದೆ. ಇವತ್ತ ಗೊತ್ತಾಗುತ್ತೆ ಯಾರು ಗೆದ್ದಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಗಿಲ್ಲಿಯವ್ರ ವ್ಯಕ್ತಿತ್ವ ಅಂತೂ ಸುಮಾರು ಜನಕ್ಕೆ ಇಲ್ಲಿ ಇಷ್ಟ ಆಗಿದೆ. ಬಿಗ್ ಬಾಸ್ ಮನೆಯೊಳಗೂ ಕೂಡ ಇಲ್ಲಿ ಅಷ್ಟೇ, ಒಟ್ಟಿನಲ್ಲಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಬೇಕು ಅಂತ ಅಂದ್ಬಿಟ್ಟು ರಘು ಅವ್ರಿಗೂ ಕೂಡ
ತುಂಬಾನೇ ಅನಿಸಿದೆ. ಈ ವೀಕ್ ಏನು ಸ್ಟಾರ್ಟ್ ಆಯಿತು ಅವಾಗಿಂದ ಗಿಲ್ಲಿಯವ್ರ ಜೊತೆನೇ ಇಲ್ಲಿ ಜಾಸ್ತಿ ಅವರು ಮಾತಾಡೋದಿರ್ಬೋದು, ಮತ್ತು ಇಲ್ಲಿ ಅಡುಗೆ ಮಾಡೋ ವಿಚಾರ ಇರ್ಬೋದು, ಜಾಸ್ತಿ ಅವ್ರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದೇ ಈ ಹಿಂದಿನ ವೀಕ್ಗಳು ತಗೊಂಡ್ರೆ ಇಲ್ಲಪ್ಪ ನನಗೆ ಗಿಲ್ಲಿ ಇಷ್ಟ ಇಲ್ಲ, ಹಾಗೆ ಹೀಗೆ ತುಂಬ ಇರಿಟೇಷನ್ ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಿದ್ರು. ಈಗ ನೋಡಿ ಏನು ಗೇಮ್ ಇಲ್ಲ ಏನಿಲ್ಲ, ಆದರೂ ಕೂಡ ಗಿಲ್ಲಿಯವ್ರ ವ್ಯಕ್ತಿತ್ವ ಚೆನ್ನಾಗಿದೆ ಅಂತಂದ್ಬಿಟ್ಟು ರಘು ಅವ್ರ ಬಾಯಲ್ಲೇ ಇಲ್ಲಿ ಬಂತು. ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಇವಾಗ ಎಲ್ಲರೂ ಕೂಡ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿನ ನಾವು ಇಷ್ಟಪಡ್ತಿದ್ದೀವಿ ಅಂತಂದ್ರೆ ನಾವು ಮನಸ್ಸಿಂದ ಅವ್ರನ್ನ ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ಅವ್ರು ಏನೇ ನೆಗೆಟಿವ್ ಮಾಡಿದ್ರು ಕೂಡ ನಮಗದು ಪಾಸಿಟಿವ್ ಆಗೇ ಕಾಣುತ್ತೆ. ಆ ವ್ಯಕ್ತಿ ಕೆಟ್ಟವನು ಅಂತ ನಾವೇನಾದ್ರೂ ಅನ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅವ್ರು ಎಷ್ಟೇ ಒಳ್ಳೇದು ಮಾಡ್ತಾ ಇದ್ರು ಕೂಡ ಅದು ನೆಗೆಟಿವ್ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ನಾವು ಯಾವ ರೀತಿಯಲ್ಲಿ ನೋಡಬೇಕು ಅಂತಂದ್ರೆ ಏನೇ ಒಂದು ಕೆಟ್ಟದಿರಲಿ ಒಳ್ಳೇದಿರಲಿ ಅದನ್ನ ಒಳ್ಳೆ ರೀತಿಯಲ್ಲಿ ತಗೋಬೇಕಾಗುತ್ತೆ ಅಷ್ಟೇ. ಈಗ ಗಿಲ್ಲಿಯವರು ಹಾಗೆ ಹೀಗೆ ಅಂತಂದ್ಬಿಟ್ಟು ಕೆಲವೊಂದು ವರ್ಗ ಹೇಳ್ತಾ ಇರ್ಬೋದು. ಆದರೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರು ಇಲ್ಲಿ ಗಿಲ್ಲಿಯವರೇ ಆಗೇ ಆಗ್ತಾರೆ ಅಂತಂದ್ಬಿಟ್ಟು ಗಿಲ್ಲಿಯವ್ರ ಫ್ಯಾನ್ಸ್ ಅಂತೂ ಇಲ್ಲಿ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ಇಲ್ಲಪ್ಪ ಇಲ್ಲಿ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ಬೇಕಂತೆ, ಅಂದ್ರೆ ಈ ತರ ಕಂತೆಗಳು ಗೆಲ್ಲಿಸ್ಬೇಕಂತ ಇದಾರಂತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ವಿಚಾರಗಳು ಓಡ್ತಿದೆ. ನೋಡೋಣ ವೀಕ್ಷಕರೇ, ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ಬಂದೇ ಬರ್ತಾರೆ. ಈ ಸತಿ ಗೆದ್ದೇ ಗೆಲ್ತಾರೆ. ಮತ್ತೆ ಜೈ ಗಿಲ್ಲಿ ಅಂತ ಎಲ್ಲ ಕಡೆ ಕೂಡ ಇಲ್ಲಿ ಘೋಷಣೆಗಳು ಬರ್ತದೆ. ಯಾಕಂದ್ರೆ ಇನ್ನು ಒಂದು ವಾರ ಇರೋದು ಅಷ್ಟೇ ಅಲ್ವಾ ಯಾರು ಇಲ್ಲಿ ವಿನ್ನರು ಅಂತ ಅನೌನ್ಸ್ ಮಾಡೋದಕ್ಕೆ. ಆಲ್ರೆಡಿ ಕೆಲವೊಬ್ರು ಅನ್ಕೊಂಡಿರ್ತೀರಾ ಏನೇ ಆದ್ರೂ ಕೂಡ ಗಿಲ್ಲಿ ಗೆಲ್ಲಲ್ಲಪ್ಪ, 100% ಬರ್ಕೊಟ್ಬಿಡ್ತೀನಿ, ಕಾಲ್ ಕೆಳಗಡೆ ನುಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ನೋಡೋಣ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವಿತ್ ಪ್ರೂಫ್ ಕೂಡ ಇಲ್ಲಿ ಇರುತ್ತೆ. ವಿಡಿಯೋಗಳು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸತಿ ಅಪ್ಲೋಡ್ ಆಯಿತು ಅಂದರೆ ಮುಗೀತು. ಇಲ್ಲಿ ಯಾರೇ ಡಿಲೀಟ್ ಮಾಡಿದ್ರು ಕೂಡ ಅಥವಾ ಯಾರೇ ಡಿಲೀಟ್ ಮಾಡಿಸಿದ್ರು ಕೂಡ ಒಬ್ಬರಲ್ಲ ಒಬ್ರು ಗಿಲ್ಲಿಯವ್ರ ಫ್ಯಾನ್ಸ್ ಹತ್ರ ಈ ಥರ ವಿಡಿಯೋಗಳು ಇಲ್ಲಿ ಇಟ್ಕೊಂಡಿರ್ತಾರೆ. ಒಂದು ವೇಳೆ ಗಿಲ್ಲಿಯವರು ಗೆದ್ರು ಅಂತಂದ್ರೆ ಯಾರು ಕಾಲ್ ಕೆಳಗಡೆಯಲ್ಲಿ ಬಂದು ನುಗ್ತಾರೆ ಅಂತ ಅಂದ್ಬಿಟ್ಟು ನೋಡಬೇಕಿದೆ. ಯಾಕಂದ್ರೆ ಸುಮಾರು ಜನ ಇಲ್ಲಿ ಕಮೆಂಟ್ಸ್ ಕೂಡ ಇಲ್ಲಿ ಹಾಕಿದ್ರೆ, ನೆನ್ನೆನೂ ಕೂಡ ಇದ್ರ ಬಗ್ಗೆ ನಾನೊಂದು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೆ. ಸತೀಶ್ ಅವರು ಈ ರೀತಿ ಮಾತಾಡಿದ್ರು ಅಂತಂದ್ಬಿಟ್ಟು ಸುಮಾರು ಜನ ಅವರವರ ಒಪಿನಿಯನ್ ಏನಿದೆ ಅದನ್ನು ಹಂಚ್ಕೊಂಡಿದ್ರು. ನೋಡೋಣ ವೀಕ್ಷಕರ ಏನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು. ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಇದೆ. ಇವಾಗ ಟಾಟಾ ಕೂಡ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ ಗಿಲ್ಲಿಯವರಿಗೆ. ಇಲ್ಲಿ ಗಿಲ್ಲಿಯವರೇ ಸರಿಸಾಟಿ. ಬಿಗ್ ಬಾಸ್ ಮನೆಯವರಿಗೂ ಕೂಡ ಇವಾಗ ಗಿಲ್ಲಿಯವರು ಒಬ್ಬೊಬ್ಬರಿಗೆ ಇಲ್ಲಿ ಇಷ್ಟ ಆಗ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ರಕ್ಷಿತ್ ಅವರಂತೂ ಈ ವೀಕ್ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಯಾವಾಗ ಕಿಚ್ಚನ ಪಂಚಾಯಿತಿ ಇಲ್ಲಿ ಮುಗ್ದೋಯ್ತು, ಅದಾಗಿ ತಕ್ಷಣ ಅದು ಕೊನೆ ಪಂಚಾಯಿತಿ ಬಿಡಿ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು ಕಾವ್ಯ ಅವ್ರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕಳಿಸ್ಬಿಟ್ರೆ ಇಲ್ಲಿ ಗಿಲ್ಲಿ ಪಕ್ಕದಲ್ಲಿ ಹೋಗಿ ಕುತ್ಕೊಂಡ್ಬಿಡುವುದಲ್ಲ ಅಂತಂದ್ಬಿಟ್ಟು. ಇವಾಗ ಬೆಳಿಗ್ಗೆನೂ ಕೂಡ ಪ್ರೋಮೋ ಬಿಟ್ಟಿದ್ರು, ನಿನ್ನೆ ಎಪಿಸೋಡ್ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ರಿ. ಅಂದ್ರೆ ಯಾವುದೋನ ಒಂದು ರೀತಿಯಲ್ಲಿ ಇಲ್ಲಿ ಅವರು ಹೇಳಬೇಕು ನಿನ್ ಕಂಡ್ರೆ ನನಗೆ ಇಷ್ಟ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಗಿಲ್ಲಿಯವ್ರಿಗಂತೂ ಒಂದು ಚೂರು ಕೂಡ ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಗ್ತಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಸದ್ಯ ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗಬೇಕು, ನಿಮ್ ಸಪೋರ್ಟ್ ಯಾರಿಗಿದೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.